ಬಹಳ ಕಾವ್ಯಮಯವಾಗಿರ್ತಕ್ಕಂಥ ಭಾಗಗಳಿವೆ ಭಗವದ್ಗೀತೆ. ಆದ್ರೆ ಸಂದೇಶ ಏನು? ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದ್ರ ಬದಲು ಪ್ರಶ್ನೆ ಮಾಡೋದು ನಿಲ್ಸಪ್ಪ ಅಂತ ಹೇಳಿ ಉಪದೇಶ ಕೊಡುವಂಥದ್ದು. ಸಮಾಜದಲ್ಲಿ ನೀನ್ ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಅನ್ನತಕ್ಕಂಥ ಅವರನ್ನು ಬೆಳೆಸಬೇಕು ಅನ್ನೋ ಒಂದು ಕೆಲಸ ಮಾಡೋದಕ್ಕೆ ಭಗವದ್ಗೀತೆ ಒಂದು ಪ್ರಬಲವಾದಂಥ ಅಸ್ತ್ರವಾಗಿ ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಈ ಬುದ್ಧಿವಂತಿಕೆಯನ್ನು ಬಹಳ ಸೊಗಸಾಗಿ ಮಾಡುತ್ತೆ ಭಗವದ್ಗೀತೆ. ಆತ್ಮೀಯ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ಸ್ವಾಗತ. ಇವತ್ತು ಒಂದು ವಿಶೇಷ ಮಾತುಕತೆ ಇಟ್ಕೊಂಡಿದ್ದೀವಿ. ಈ ಮಾತುಕತೆಯಲ್ಲಿ ನಮ್ಮ ಜೊತೆಗಿರೋದು ಜಿ ರಾಮಕೃಷ್ಣ ಅವರು. ನಮ್ಮ ಕನ್ನಡ ನಾಡಿನ ಒಬ್ಬ ಮಹಾನ್ ವಿದ್ವಾಂಸರಂತ ಹೇಳಬೇಕು. ಬಹಳಷ್ಟು ವಿಚಾರಗಳಲ್ಲಿ, ಅದು ಪ್ರಾಚೀನ ಕಾಲದ ತತ್ವಶಾಸ್ತ್ರ ಇರ್ಬೋದು ಅಥವಾ ಸಾಮಾಜಿಕ ಚಿಂತನೆಗಳಿರ್ಬೋದು ಮತ್ತು ಬೇರೆ ಬೇರೆ ಇವತ್ತಿನ ವರ್ತಮಾನದ ಒಂದು ವಿಷಯಗಳಿರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಅಪಾರವಾದಂತಹ ಅಧ್ಯಯನ ಪಾಂಡಿತ್ಯ ಇರುವಂತಹ ನಮ್ಮ ನಾಡಿನ ಕೆಲವೇ ವಿದ್ವಾಂಸರಲ್ಲಿ ತುಂಬಾ ಹಿರಿಯರಾದಂತಹ ಜಿ ರಾಮಕೃಷ್ಣ ಸರ್ ಕೂಡ ಒಬ್ರು. ಇವರು ಈಗಾಗಲೇ ಪ್ರಾಚೀನ ಕಾಲದ ತತ್ವಶಾಸ್ತ್ರದ ಬಗ್ಗೆ ಇರ್ಬೋದು ಅಥವಾ ಇತಿಹಾಸದ ಬಗ್ಗೆ ಹಲವಾರು ಪುಸ್ತಕಗಳನ್ನ ತಂದಿದ್ದಾರೆ. ವಿಜ್ಞಾನದ ಬಗ್ಗೆ ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಋಗ್ವೇದದ ಬಗ್ಗೆ ಅಥವಾ ಬೇರೆ ಬೇರೆ ವೈದಿಕ ಸಾಹಿತ್ಯದ ಬಗ್ಗೆ ಪುಸ್ತಕಗಳನ್ನ ಕೂಡ, ಗ್ರಂಥಗಳನ್ನ ರಚಿಸಿದ್ದಾರೆ. ಇವತ್ತು ನಾವು ಅವ್ರ ಜೊತೆಗೆ ಒಂದು ಮುಖ್ಯ ವಿಷಯವನ್ನ ಚರ್ಚೆ ಮಾಡ್ತಾ ಇದ್ವಿ. ನಿಮ್ಗೆಲ್ಲ ಗೊತ್ತಿದೆ, ಮೊನ್ನೆ ಅಷ್ಟೇ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉಡುಪಿಗೆ ಬಂದಿದ್ರು. ಉಡುಪಿಗೆ ಬಂದು ಅಲ್ಲಿ ಭಗವದ್ಗೀತೆ ಲಕ್ಷ ಪಾರಾಯಣ ಅಂತ ಒಂದು ಮಾಡಿದ್ರು. ಅದೇ ರೀತಿ ಸ್ವಲ್ಪ ದಿನದ ಹಿಂದೆ ಕುವೆಂಪು ಯೂನಿವರ್ಸಿಟಿಲಿ ಒಂದು ವಿವಾದ ಆಯಿತು. ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಪರೋಕ್ಷವಾಗಿ ಒಂದು ಭಗವದ್ಗೀತೆಯ ಬಗ್ಗೆ ಒಂದು ಏಕಮುಖವಾದಂತಹ ಒಂದು ಚರ್ಚೆಯನ್ನ ಇಟ್ಕೊಂಡಿದ್ರು. ಹಾಗೆ ನೋಡಿದ್ರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಈ ಭಗವದ್ಗೀತೆಯ ಬಗ್ಗೆ ವ್ಯಾಪಕವಾದ ಪ್ರಚಾರವನ್ನ ಕೊಡುವ ಕೆಲಸವನ್ನ ಬಿಜೆಪಿ ಮತ್ತು ಅದರ ಹಿಂದಿರ್ತಕ್ಕಂಥ RSS ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ಇವತ್ತು ನಾವು ಸಂವಿಧಾನದ ಬಗ್ಗೆ, ಸಂವಿಧಾನ ತತ್ವಗಳ ಬಗ್ಗೆ ಹೆಚ್ಚು ಮಾತಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಅಂಬೇಡ್ಕರ್ ಚಿಂತನೆಗಳ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡುವ ಸಂದರ್ಭದಲ್ಲಿ ಈ ಭಗವದ್ಗೀತೆ ಪಾರಾಯಣ ಯಾಕೆ ಜಾಸ್ತಿ ಆಗ್ತಾ ಇದೆ? ಇದು ನಿಜಕ್ಕೂ ಅಂತ ಪ್ರಾಚೀನ ಗ್ರಂಥವಾಗಿ ಅಷ್ಟೊಂದು ಪ್ರಾಶಸ್ತ್ಯವ? ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಶ್ರೀಯುತ GR ಅಂತ ನಾವು ಪ್ರೀತಿಯಿಂದ ಕರೆಯುವಂಥದ್ದು ಅವರಲ್ಲಿ ಕೇಳಿ ತಿಳ್ಕೊಳ್ಳೋಣ. ಸರ್, ಈ ಮಾತುಕತೆಗೆ ನಿಮಗೆ ಸ್ವಾಗತ. ಮೊದಲನೇದಾಗಿ ನನ್ನ ತಥಾಕಥಿತ ಪಾಂಡಿತ್ಯದ ಬಗ್ಗೆ ಹೇಳಬೇಕು. ನೀವು ಹೇಳೋದು ನೋಡಿದ್ರೆ ನಾನು ಅಗಾಧ ವಿದ್ವತ್ತನ್ನೆಲ್ಲ ಸಂಪಾದಿಸ್ಕೊಂಡಿದ್ದೀನಿ ಅನ್ನೋ ಭ್ರಮೆ ಬರುವುದು. ಹಾಗೇನಿಲ್ಲ, ನಾನು ಬಹಳ ಸಾಮಾನ್ಯವಾದ ಒಬ್ಬ ವಿದ್ಯಾರ್ಥಿಯ ರೀತಿಯಲ್ಲಿ ಸಾಹಿತ್ಯವನ್ನು ಓದ್ಕೊಂಡಿದ್ದೇನೆ, ಸ್ವಲ್ಪ ತತ್ವಶಾಸ್ತ್ರವನ್ನು ಓದ್ಕೊಂಡಿದ್ದೇನೆ. ಭಗವದ್ಗೀತೆಯ ಬಗ್ಗೆ ಒಂದು ಗ್ರಂಥವನ್ನು ಕೂಡ ರಚಿಸಿದ್ದೇನೆ. ಅದನ್ನು ಬೇಕಾದವರು ಆಸಕ್ತಿ ಇದ್ದರೆ ನೋಡ್ಬೋದು. ಅದು ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ, ತೆಲುಗಿನಲ್ಲಿ 3 ಭಾಷೆಗಳಲ್ಲಿ ಲಭ್ಯ ಇದೆ. ಗೀತೆಯ ಪ್ರಮುಖವಾದಂಥ ಒಂದು ಕಾಣಿಕೆಯ ಬಗ್ಗೆ ಯಾರೂ ಕೂಡ ಸಂಶಯವನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯವಿಲ್ಲ. ಅದು ಎಷ್ಟು ಶತಮಾನಗಳಿಂದ ನಮ್ಮ ದೇಶದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವವನ್ನು ಬೀರ್ತಾ ಬಂದಿದೆ. ಅದರ ಕಾಲದ ಬಗ್ಗೆನೇ ವಿಮರ್ಶೆ ಮಾಡೋರು ಎಷ್ಟೋ ಜನ ಇದ್ದಾರೆ. ಅದು 20,000 ವರ್ಷದ ಹಿಂದಿದ್ದು ಇತ್ಯಾದಿ ಮಾತುಗಳನ್ನು ಹೇಳ್ತಕ್ಕಂಥ ಮೂರ್ಖರು ನಮ್ಮ ಮಧ್ಯೆ ಬೇಕಾದಷ್ಟಿದ್ದಾರೆ. ಕಾಳಿದಾಸನ ಕಾಲದಲ್ಲಿ ಭಗವದ್ಗೀತೆ ಇತ್ತಾ ಇಲ್ವಾ ಅನ್ನೋದನ್ನ ಯಾರಾದರೂ ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಬಹುಶಃ ಒಂದು ಕಾಲದಲ್ಲಿ ಅದು ಇನ್ನೂ ರಚಿತವಾಗಿರ್ಲಿಲ್ವೇನೋ ಅನ್ನೋ ಒಂದು ಅಭಿಪ್ರಾಯ ಬರೋದಕ್ಕೆ ಸಾಧ್ಯ. ಯಾವುದೇ ಕಾಲದಲ್ಲಿ ಬಂದಿರಲಿ, ಅದರ ಪ್ರಭಾವ ಅಪಾರವಾಗಿದೆ. ಅದರಲ್ಲಿ ಇರ್ತಕ್ಕಂಥ ಒಂದು ತಾತ್ವಿಕ ನಿಲುವುಗಳು, ಅದರ ಭಾಷೆ, ಚಮತ್ಕಾರ, ಯಾವುದರ ಬಗ್ಗೆನೂ ನಾವು ಸಂಶಯವನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬಹಳ ಬುದ್ಧಿವಂತಿಕೆಯಿಂದ ಆ ಗ್ರಂಥ ಏನು ಮಾಡುತ್ತೆ ಅಂದರೆ, ಸಾಧ್ಯವಿಲ್ಲ ಅಂತ ಯಾವ ಭಾವನೆಯನ್ನು ನೀವು ಬೆಳೆಸ್ಕೋಬಹುದು ಒಂದು ವಿಚಾರದ ಬಗ್ಗೆ, ಅದು ಸರ್ವಥಾ ತಪ್ಪು. ನೀವು ಸುಮ್ಮನೆ ಯಾರಿಗೋ ಒಬ್ರಿಗೆ ಶರಣಾಗ್ಬಿಟ್ರೆ ಸಾಕು, ಅಲ್ಲಿಗೆಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ನಿಮ್ಮ ಮನಸ್ಸನ್ನು ನೀವು ನಿಗ್ರಹಿಸಿಬಿಟ್ರೆ ಏನನ್ನು ಬೇಕಾದರೂ ಸಾಧಿಸ್ಬೋದು ಇತ್ಯಾದಿ ಮಾತುಗಳನ್ನು ಹೇಳುತ್ತೆ. ಆದರೆ ಮೂಲತಃ ಅದರ ಉದ್ದೇಶ ಏನು, ಅದನ್ನು ರಚಿಸಿರ್ತಕ್ಕಂಥವನ
ಮನೋಭಾವ ಏನು, ಅವನ ದಾರ್ಶನಿಕ ನಿಲುವೇನು ಇತ್ಯಾದಿಗಳನ್ನೆಲ್ಲ ಪರೀಕ್ಷೆ ಮಾಡಬೇಕು. ಉದಾಹರಣೆಗೆ ತಗೊಳ್ಳಿ, ಸ್ಥಿತಪ್ರಜ್ಞನ ಬಗ್ಗೆ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಬಹಳ ಮೋಹಕವಾದಂಥ ಮಾತುಗಳಿವೆ. ಯಾವುದೇ ಒಂದು ವಿಶ್ವದ ಸಾಹಿತ್ಯದಲ್ಲೂ ಕೂಡ ಅದಕ್ಕೆ ಸ್ಥಾನ ಇದ್ದೇ ಇರುತ್ತೆ. ಆ ರೀತಿಯಲ್ಲಿ ಅದನ್ನು ರಚಿಸಿರ್ತಕ್ಕಂಥದ್ದು ಅಭಿನಂದನೀಯವಾದ್ದೇನೆ, ಬಹಳ ಹೆಮ್ಮೆಯ ವಿಷಯ ಕೂಡ ಅದು. ಸ್ಥಿತಪ್ರಜ್ಞ ಅಂದರೆ ಏನು ಮಾಡಬೇಕು? ಆಮೆಯ ತರಹ ತನ್ನ ಶರೀರವನ್ನೆಲ್ಲ ಒಳಗೆ ಕೇಳ್ಕೊಂಡ್ಬಿಡುತ್ತೆ ನೋಡಿ ಆಮೆ ಬೇಕಾದಾಗ. ಹಾಗೆ ನಿಮ್ಮ ಮನಸ್ಸನ್ನು ನೀವು ನಿಗ್ರಹಿಸಿದರೆ ಯಾವುದೇ ರೀತಿಯ ಆತಂಕವಾಗಲಿ, ಭಯ ಆಗಲಿ, ವ್ಯಾಮೋಹ ಆಗಲಿ ಏನು ಇಲ್ಲದೆ ಶುದ್ಧ ಮನಸ್ಸನ್ನು ಉಳ್ಳವರಾಗಿರ್ತೀರಿ ಇತ್ಯಾದಿ. ಈ ಥರ ಬೇಕಾದಷ್ಟು ಕಡೆಗಳಲ್ಲಿ ಬರುತ್ತೆ ಭಗವದ್ಗೀತೆ. ಮೂಲತಃ ನಾವು ಅದು ಭಗವಾನ್ ಶ್ರೀಕೃಷ್ಣನೇ ಬಂದು ಉಪದೇಶ ಕೊಟ್ಟ ಇತ್ಯಾದಿ ಹೇಳ್ತಕ್ಕಂಥ ಐತಿಹ್ಯ ಏನಿದೆ ಅದನ್ನು ಪಕ್ಕಕ್ಕೆ ಸರಿಸ್ಬಿಟ್ಟು ಇದೊಂದು ಗ್ರಂಥ ಅಷ್ಟೇ, ಯಾರೋ ನಮ್ಮಂಥವ್ರೆ ನಮಗಿಂತ ಹೆಚ್ಚು ನೈಪುಣ್ಯ ಇರುವಂಥವ್ರು, ಯಾವುದ್ರ ಬಗ್ಗೆ ಕಾಳಜಿ ಇರುವಂಥವ್ರು ಬರೆದಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕೆ ಹೊರತು ಕುರುಕ್ಷೇತ್ರಕ್ಕೆ ಹೋಗ್ಬಿಟ್ಟು ಯುದ್ಧ ಆಗ್ತಾ ಇತ್ತು, ಯಾರಾದ್ರೂ ಯುದ್ಧದ ಮಧ್ಯೆ ನಿಂತ್ಕೊಂಡು 18 ಅಧ್ಯಾಯಗಳು ಭಾಷಣ ಮಾಡಿದ್ರೆ ಕೇಳಕ್ಕಾಗತ್ತ? ಆ ಕಡೆಯವ್ರು ನೋಡ್ತಾ ಕೂತಿರ್ತಾರ? 700 ಶ್ಲೋಕಗಳು ಆವಾಗ, 700 ಶ್ಲೋಕಗಳು. ಅದರಿಂದ ಗ್ರಂಥಕರ್ತರು ಯಾವ ಮಾಧ್ಯಮವನ್ನು ಆಯ್ಕೆ ಮಾಡ್ಕೋತಾನೆ, ಏನು ಉದ್ದೇಶ ಇದೆ, ಮತ್ತೆ ಏನು ಸೂಚನೆಗಳನ್ನು ಕೊಡ್ತಾ ಇದ್ದಾನೆ ಜೀವನದ ಬಗ್ಗೆ ಅನ್ನೋದು ಮುಖ್ಯವೇ ಹೊರತು ಅದ್ರ ಹಿಂದೆ ಏನೇನು ಕಲ್ಪನೆಗಳನ್ನು ಮಾಡ್ಕೊಂಡಿದ್ದಾನೆ ಕವಿಯೋ ಅಥವಾ ಲೇಖಕನೋ ಅಥವಾ ದಾರ್ಶನಿಕನೋ ಅದು ಮುಖ್ಯ ಆಗೋದಿಲ್ಲ. 1-2 ಉದಾಹರಣೆಗಳನ್ನು ಕೊಡ್ತೀನಿ ನೋಡಿ. ಯುದ್ಧ ಆರಂಭ ಆಗಬೇಕು, 1ನೇ ಅಧ್ಯಾಯ. ಯುದ್ಧ ಮಾಡೋದಕ್ಕೆ ಬಂದಿರೋನು ಏನು ಸಂಪೂರ್ಣವಾಗಿ ಕುಸಿದು ಹೋಗ್ತಾನೆ ಮಾನಸಿಕವಾಗಿ. ಏನಪ್ಪ ಹೀಗೆಲ್ಲ ಆಗೋಗ್ಬಿಡುತ್ತೆ, ಗೊತ್ತಿರ್ಲಿಲ್ಲ ಹಾಗಾದ್ರೆ ಯುದ್ಧಕ್ಕೆ ಹೋಗಕ್ ಮುಂಚೆ ಯುದ್ಧ ಅಂದ್ರೆ ಅನಾಹುತ ಆಗುತ್ತೆ ಅಂತ. ನಾವು ಅಶೋಕನ ಬಗ್ಗೆ ಹೇಳ್ತೀವಿ ನೋಡಿ ಇತಿಹಾಸದಲ್ಲಿ, ಕಳಿಂಗ ಯುದ್ಧ ನೋಡಿದ, ಆಮೇಲಿಂದ ಅವನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ. ಇದರಲ್ಲೂ ಏನು ವೈರುಧ್ಯ ಇದೆ ಅನ್ನೋದು ನೋಡಿ. ಕಳಿಂಗ ಯುದ್ಧ ಆದ್ಮೇಲೆ ಅವನ ಮನಸ್ಸಿನಲ್ಲಿ ಏನೋ ಪರಿತಾಪ ಉಂಟಾಗಿ ಮನಸ್ಸು ಬೇರೆ ರೀತಿ ಆಯ್ತು ಅಂದ್ರು, ಆಮೇಲೆ ಇನ್ನು ಸಾಮ್ರಾಜ್ಯದ ವಿಸ್ತರಣೆಯನ್ನೇ ನಾವು ನಿಲ್ಲಿಸಲಿಲ್ಲ. ಯುದ್ಧದ ಬದಲು ಆಕ್ರಮಣವನ್ನು ಬೇರೆ ರೀತಿ ಮಾಡಬೇಕು ಅಂತ. ಸರಿ, ನಮ್ಮ ಸೋದರರು ಮಿತ್ರರು ಎಲ್ರಿಗೂ ಕೂಡ ತೊಂದರೆ ಆಗ್ಬಿಡುತ್ತೆ, ಆದ್ರಿಂದ ನನ್ನ ಮನಸ್ಸು ವ್ಯಾಕುಲಗೊಂಡಿದೆ, ಆದ್ರಿಂದ ನಾನು ಗಾಂಡೀವ ಇತ್ಯಾದಿ ಅಸ್ತ್ರಗಳನ್ನೆಲ್ಲ ಕೆಳಗಿಟ್ಬಿಡ್ತೀನಿ. ಯಾವುದೇ ಒಬ್ಬ ಕವಿ ಇಂಥ ವಿಧಾನವನ್ನು ಅನುಸರಿಸತಕ್ಕಂಥದ್ದು ಅಸ್ವಾಭಾವಿಕ ಏನೂ ಅಲ್ಲ. ಆದರೆ ಅವನು ಏನು ಸಂದೇಶ ಕೊಡೋಕೆ ಹೊರಟಿದ್ದಾನೆ ಅನ್ನೋಕೆ ನೋಡಿ, ನೀವೇನು ಕೇಳಬೇಕು ಅಂತಿದ್ರಿ. ಅದೇ ಅರ್ಜುನ ಆ ಸಂದರ್ಭದಲ್ಲಿ ಆ ರೀತಿ ಹೇಳಿ ಅದಕ್ಕೆ ಕೃಷ್ಣ ಒಂದು ಉತ್ತರ ಕೊಡುವ ಮೂಲಕ ಅಲ್ಲಿ ಏನು ಹೇಳಕ್ ಹೊರಟಿದ್ದಾರೆ ನೋಡಿ. ಅರ್ಜುನ ಹೇಳೋದು ಏನು? ನಮ್ಮ ಇಷ್ಟ ಸ್ನೇಹಿತರು ಬಾಂಧವರು ಎಲ್ಲರೂ ಇದ್ದಾರೆ, ಏನು ಅನಾಹುತ ಆಗ್ಬಿಡುತ್ತೆ ಅನ್ನತಕ್ಕಂಥದ್ದೇನು ಸರಿಯೇ. ಆದರೆ ಪರಿಹಾರ ಏನು ಕೊಟ್ಟಿದೆ ಈ ಗ್ರಂಥ? ಸಾಮಾಜಿಕವಾಗಿ ನೀವು ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಎತ್ತಿದ್ರೆ ಅದಕ್ಕೆ ಸಮರ್ಪಕವಾದಂಥ ಒಂದು ವಿಶ್ಲೇಷಣೆ ಕೊಟ್ಟು, ನೋಡಪ್ಪ ಇಂಥ ಸಂಬಂಧಗಳಿವೆ ನಮ್ಮ ಮಧ್ಯೆ, ಈ ಸಂಬಂಧಗಳಿಂದ ಇಂಥ ಘರ್ಷಣೆ ಉಂಟಾಗುತ್ತೆ ಇತ್ಯಾದಿ. ಆ ರೀತಿ ವ್ಯಾಖ್ಯಾನ ಮಾಡೋದಕ್ಕೆ ಸಾಧ್ಯ. ಒಂದು ಸಮರ್ಥನೆ ಕೊಡ್ಬೇಕು. ನನ್ನ ಬಾಂಧವರೆಲ್ಲ ಹೋಗ್ಬಿಡ್ತಾರೆ ಅಂತಂದ್ರೆ ಏನ್ ಮಾಡೋದಾಗಿದ್ರೆ ಯುದ್ಧನ ನಿಲ್ಲಿಸ್ಬಿಟ್ಟು ಹೋಗ್ಬೋದಲ್ಲ. ನಿಜಕ್ಕೂ ಕೂಡ ಅಲ್ಲಿ ಪ್ರಶ್ನೆ ಎತ್ತಾ ಇರತಕ್ಕಂಥದ್ದು ಯಾವುದೋ ಒಂದು ಯುದ್ಧದ ಬಗ್ಗೆ ಅಲ್ಲ, ಸಾಮಾಜಿಕವಾಗಿ ಯಾವ ಮೌಲ್ಯಗಳನ್ನು ನಾವು ಸ್ವೀಕರಿಸಿದ್ದೇವೆ, ನಾವು ಯಾವ ವ್ಯವಸ್ಥೆಯನ್ನು ನಮ್ಮದಾಗಿಸ್ಕೊಂಡಿದ್ದೇವೆ ಅದನ್ನು ಸಮರ್ಥಿಸೋದಕ್ಕೋಸ್ಕರ ಬಂದಿರತಕ್ಕಂಥ ಗ್ರಂಥ ಇದು. ಸರಿ, ಅಲ್ಲಿ ಅರ್ಜುನ ಈ ಪ್ರಶ್ನೆ ಕೇಳಿದಾಗ ಆದರೆ ಕೃಷ್ಣನ ಉತ್ತರ ಅದಕ್ಕೆ ನೇರವಾಗಿರೋದಿಲ್ಲ. ಅಂದ್ರೆ ಅದು ಸರಿ ತಪ್ಪು ಅನ್ನೋ ಪ್ರಶ್ನೆನ ಬಿಟ್ಬಿಟ್ಟು ಈ ಜೀವನೇ ಇಲ್ಲ ಅಥವಾ ನಶ್ವರ, ಈಗಾಗಲೇ ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ, ಈಗ ಅವನು ಬ್ರಹ್ಮಾಂಡವನ್ನು ತೋರಿಸುವಾಗ ಶ್ರೀಕೃಷ್ಣ ಇಲ್ಲಿ
ಈಗಾಗ್ಲೇ ಯುದ್ಧ ನಡೆದು ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ನೀನು ಕೊಡೋದು ಏನೂ ಇಲ್ಲ ಅನ್ನೋ ಒಂದು ಇದನ್ನ ನಿಮಿತ್ತ ಮಾತ್ರ ಭವ ಸಂವ್ಯಸಾಚಿ. ಹೌದು. ನೀನ್ ನಿಮಿತ್ತ ಮಾತ್ರ ಈಗಾಗಲೇ ಆಗ್ಬಿಡಿ. ಎಲ್ಲಾದ್ರೂ ಸಾಧ್ಯನೇ ಯಾವ್ದಾದ್ರು ಯುದ್ಧದಲ್ಲಿ ಯಾವನೋ ಒಬ್ಬ ಬಂದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡು ನಾನು ನಿಮಿತ್ತ ಮಾತ್ರ. ಅದರಿಂದ ಯಾವ ತತ್ವವನ್ನ ಅದು ನಮ್ಮ ಮುಂದೆ ಇಡ್ತಾ ಇದೆ ಅನ್ನೋದು ಮುಖ್ಯ. ಅದನ್ನು ನೋಡ್ಬೇಕು. ನೋಡಿ, ಅವನ ನೆಂಟರು ಸಾಯ್ತಾರೆ, ಸ್ನೇಹಿತರು ಸಾಯ್ತಾರೆ ಇತ್ಯಾದಿಗಳನ್ನೆಲ್ಲ ಹೇಳ್ತಾನೆ. ಆದರೆ ಎಲ್ಲದಕ್ಕಿಂತಲೂ ಮುಖ್ಯವಾದ ಕಾಳಜಿ ಏನೋ ಒಂದು, ನಮ್ಮ ವರ್ಣಾಶ್ರಮ ಏನಿದೆ ಈ ವಿಭಜನೆ ಸಮಾಜದಲ್ಲಿ, ಅದಕ್ಕೆ ಆತಂಕ ಉಂಟಾಗ್ಬಿಡುತ್ತೆ. ಪತಂತೆ ಪಿತರೋಷೇಷಾಂ ಪಿಂಡೋದಕ ಕ್ರಿಯೆಗಳಿಂದ ಹೋಗ್ಬಿಡ್ತಾರೆ ಇವರು. ಪಿಂಡೋದಕ ಕೊಟ್ಬಿಟ್ರೆ ಎಲ್ರನ್ನೂ ಸಾಯಿಸೋದು ಪರವಾಗಿಲ್ಲ ಆಗಿದ್ರೆ. ಅದು ನಿಜಕ್ಕೂ ಕೂಡ ಎತ್ತಿರ್ತಕ್ಕಂಥ ಪ್ರಶ್ನೆ. ಸಮಾಜದಲ್ಲಿರ್ತಕ್ಕಂಥ ಏರುಪೇರುಗಳನ್ನ ಅದನ್ನು ಪ್ರಶ್ನಿಸ್ತಕ್ಕಂಥವ್ರನ್ನ ಅಸಹಾಯಕರನ್ನಾಗಿ ಮಾಡ್ತಕ್ಕಂಥ ವಿಧಾನ ಏನು ಅನ್ನೋದನ್ನು ಹೇಳೋದ್ರಲ್ಲಿ ಇದು ಹೆಚ್ಚು ಆಸಕ್ತಿ ತೋರುತ್ತೆ ಹೊರತು ನಿಜಕ್ಕೂ ಸಮಾಜದಲ್ಲಿರ್ತಕ್ಕಂಥ ಕಂಟಕವನ್ನು ನಿವಾರಿಸೋದಕ್ಕೆ ಬೇಕಾದಂಥ ಯಾವುದೇ ಒಂದು ವಸ್ತುವನ್ನು ನಮ್ಮ ಮುಂದೆ ಇಡ್ತಾ ಒಂದು ತೀರ್ಮಾನವನ್ನು ನೀಡ್ತಾ ಇಲ್ಲ. ಸರಿಗ ಅದರಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನನ್ನ ಎದುರುಗಡೆ ಎಲ್ಲರೂ ಕೂಡ ಸಮಾನರು ಅಂತ. ಅಂದ್ರೆ ಇಡೀ ಲೋಕದ ಎಲ್ಲಾ ಜೀವಚರಗಳು ಕೂಡ ನನ್ನಿಂದ ಸೃಷ್ಟಿ ಆಗಿರೋಂಥದ್ದು, ಮತ್ತೆ ಎಲ್ಲರೂ ಸಮಾನ, ಯಾರು ಮೇಲಲ್ಲ ಕೀಳಲ್ಲ ಅಂತ. ಅದೇ ಕೃಷ್ಣ ಚಾತುರ್ವರ್ಣಂ ಮಯಾ ಸೃಷ್ಟಂ ಅನ್ನೋ ಒಂದು ಮಾತನ್ನು ಕೂಡ ಅಲ್ಲಿ ಕೃಷ್ಣನ ಬಾಯಿಂದ ಭಗವದ್ಗೀತೆ ಹೇಳ್ತಾರೆ. ಆದ್ರೆ ಎಲ್ಲರಿಗೂ ಗೊತ್ತಿರಂಗೆ ಚಾತುರ್ವರ್ಣ ಒಂದು ತಾರತಮ್ಯವನ್ನ ಹುಟ್ಟಾಕಿದಂತ ವ್ಯವಸ್ಥೆ. ಹಾಗಾದ್ರೆ ಕೃಷ್ಣ ಯಾವುದ್ರ ಪರವಾಗಿದ್ದ? ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆನೇ ಅದು. ಸಮಾಜದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥವ್ರು ಇರ್ತಾರೆ, ಅವರು ಬಾಯಿ ಮುಚ್ಚಿಸೋದು ಹೇಗೆ ಮತ್ತು ಇರತಕ್ಕಂಥ ವ್ಯವಸ್ಥೆಯನ್ನು ನೀವು ಯಾವುದೇ ರೀತಿಯಲ್ಲೂ ಕೂಡ ಪ್ರಶ್ನಿಸಬೇಕಾದ್ದಿಲ್ಲ. ಅದು ಬಹಳ ಅಮೂಲ್ಯವಾದಂಥದ್ದು. ಅದಕ್ಕೆ ನೀವು ಪುರಸ್ಕಾರ ನೀಡಬೇಕು. ಅಂದರೆ ಬೌದ್ಧಿಕವಾಗಿ ನೀವು ಯಾವ ಒಂದು ಅಸಂಗತತೆಯನ್ನು ಕಾಣ್ತೀರೋ ನಿಮ್ಮ ಸುತ್ತಮುತ್ತ, ಅದನ್ನೆಲ್ಲ ಗೌರವಿಸ್ತಕ್ಕಂಥ ರೀತಿಯಲ್ಲಿ ಕೆಲವು ಮಾತುಗಳನ್ನು ಹೇಳಬೇಕು. ತತ್ವಶಾಸ್ತ್ರ ಅನ್ನತಕ್ಕಂಥದ್ದಕ್ಕೆ ಏನೇನೆಲ್ಲ ಉದ್ದೇಶಗಳಿರಬಹುದು ಅನ್ನೋದನ್ನು ನೀವು ಯೋಚನೆ ಮಾಡಿದ್ರೆ, ಯಾರದ್ದೋ ಒಂದು ಮನಸ್ಸನ್ನು ನೀವು ತಿದ್ದೋದಕ್ಕೆ ಹೊರಟಿರೋದು. ಪ್ರಪಂಚವನ್ನು ಅರ್ಥ ಮಾಡ್ಕೋಬೇಕಾದ ಹೀಗಪ್ಪ ಅಂತ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಭಗವದ್ಗೀತೆ ಏನು ಹೇಳುತ್ತೆ? ವಾಸ್ತವಿಕವಾಗಿ ಏನು ಸನ್ನಿವೇಶವಿದೆಯೋ ಅದಕ್ಕೆ ನಾನಾಗಲಿ ನೀನಾಗಲಿ ಕಾರಣ ಅಲ್ಲ. ಅದು ಮೊದಲೇ ತೀರ್ಮಾನ ಆಗ್ಬಿಟ್ಟಿದೆ ಸಮಾಜದ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಂತ. ಭಗವಂತ ನಿಯಾಮಕ ಅದಕ್ಕೆ. ಅಂದರೆ ಏನು ಮುಖ್ಯವಾಗಿ ಅದರ ಸಂದೇಶ? ಪ್ರಶ್ನೆ ಮಾಡೋದು ಬೇಡ ಅಂತ. ಅದರಲ್ಲಿ ಎಷ್ಟೆಲ್ಲ ವೈರುಧ್ಯಗಳಿವೆ ನೋಡಿ. ಯಜ್ಞ ಮಾಡಿದ್ರೆ ಮಳೆ ಬರುತ್ತೆ, ಮಳೆ ಬಂದರೆ ಬೆಳೆ ಆಗತ್ತೆ. ಮಳೆ ಬಂದರೆ ಬೆಳೆ ಆಗತ್ತೆ ಅನ್ನೋದು ಶತಮಾನಗಳಿಂದ ಮಾನವ ಕೋಟಿಗೆ ಬಂದಿರತಕ್ಕಂಥ ಒಂದು ಬಹಳ ದೊಡ್ಡ ಅನುಭವ. ಆದರೆ ಯಜ್ಞ ಮಾಡಿದ್ರೆ ಮಳೆ ಬರುತ್ತೆ ಅಂತ ಹೇಳೋದನ್ನ ಪ್ರಶ್ನೆ ಮಾಡೋದು ಬೇಡ. ಅಲ್ಲಯ್ಯ ಕೃಷ್ಣ, ಹೀಗೆ ಹೇಳ್ತಾ ಇದ್ದೀಯಲ್ಲ, ಯಜ್ಞ ಮಾಡ್ಬಿಟ್ಟು ಯಾರಾದ್ರೂ ನೋಡಿ ಮಳೆ ಬಡಿಸಿರೋದು ಉಂಟಾ? ಇವತ್ತೂ ನಾವು ಅದನ್ನ ಪ್ರಯೋಗಕ್ಕೆ ಗುರಿ ಮಾಡೋದಕ್ಕೆ ಸಾಧ್ಯ ಇದೆ. ಹೋಗಿ ಜೈಸಾಲ್ಮೇರ್ಗೆ ಹೋಗಿ ಮೇ ತಿಂಗಳಲ್ಲಿ 10 ಯಜ್ಞ ಮಾಡಿ ಮಳೆ ಎಷ್ಟು ಬರುತ್ತೆ ನೋಡ್ಕೊಂಡು ಬನ್ನಿ. ಅಥವಾ ಇನ್ನೊಂದು ಚಮತ್ಕಾರ ನೋಡಿ, ಏನು ಅವನ ಒಂದು ಸಂದರ್ಭದಲ್ಲಿ ಹೇಳ್ತಾನೆ, ಪತಂತಿ ಪಿತರೋಶೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ನಾನಾಗಲೇ ಹೇಳಿದೆ, ಈ ಸತ್ತೋರಿಗೆ ಪಾಪ ಒಂದು ತಿಥಿ ಮಾಡೋರಿಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಹಾಗೆ ಹುಟ್ಟಿದವರೆಲ್ಲ ಸಾಯ್ತಾರೆ, ಅಂತೆಯೇ ಸತ್ತವರೆಲ್ಲ ಹುಟ್ಟುತ್ತಾರೆ. ನೋಡಿ, ಒಂದು ನಿರ್ಧಾರವಾಗಿರ್ತಕ್ಕಂಥ ವಿಷಯ, ಅನುಭವಕ್ಕೆ ಬರ್ತಕ್ಕಂಥ ವಿಷಯ. ಇನ್ನೊಂದು, ನೀವು ಯಾವತ್ತೂ ಕೂಡ ಪ್ರಯೋಗಕ್ಕೆ ಗುರಿ ಮಾಡಿ ಅದು ನಿಜವಾ ಇಲ್ವಾ ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ದಲೇ ಇರ್ತಕ್ಕಂಥ. ಆದರೆ ಈ ಒಂದು ಬುದ್ಧಿವಂತಿಕೆ ಹೇಗಿದೆ ಅಂತಂದ್ರೆ, ಒಂದು ಖಂಡಿತವಾಗ್ಲೂ ನಿಜ ಅಂತ ಹೇಳಿ ಒಪ್ಕೊಂಡಿರೋದನ್ನ ಖಂಡಿತವಾಗಿ ಈಗ ತಿಳಿಯೋದಕ್ಕೆ ಸಾಧ್ಯವಿಲ್ಲದಲ್ಲೇ ಇರೋದ್ರ ಜೊತೆಗೆ ಇಟ್ಬಿಟ್ಟು ನೀನು ಇದನ್ನ ನಂಬು ಅಂತ ಕೇಳ್ತಕ್ಕಂಥ. ಅಂದರೆ ನೀವು ಯಾವುದೇ ಒಂದು ಸಮಾಜದಲ್ಲಿ ತುಮುಲವಾದ ವಾತಾವರಣ ಉಂಟಾಗೋದಕ್ಕೆ ಸಾಧ್ಯ. ಆ ದ್ವಂದ್ವವನ್ನು ಯಾವ ರೀತಿ ಎದುರಿಸ್ತೀರಿ? ಇವ್ರು ಯಾವ ರೀತಿ ಎದುರಿಸ್ತಾನೆ ಅಂದರೆ, ನಿಮ್ಮ ಮನಸ್ಸನ್ನು ಶಿಖರಕ್ಕೆ ಎತ್ಕೊಂಡು ಹೋಗ್ಬಿಡೋದು ಮೇಲಕ್ಕೆ.
ರವೀಂದ್ರನಾಥ್ ಟ್ಯಾಗೋರ್ ಅವರು ಗೀತೆ ಬಗ್ಗೆ ಬರೆಯೋ ಒಂದ್ ಕಡೆ ಹೇಳ್ತಾರೆ, ಏರೋಪ್ಲೇನ್ನಲ್ಲಿ ನೀವು ಮೇಲೆ ಹೋದ್ರೆ ಕೆಳಗಡೆ ಇರ್ತಕ್ಕಂಥ ವಸ್ತುಗಳಿಗೆ ಜೀವ ಇದೆಯೋ ಇಲ್ವೋ ಅನ್ನೋದು ಗೌಣವಾಗ್ಬಿಡುತ್ತೆ. ನೀವು ಬಾಂಬ್ ಹಾಕ್ಬೇಕು ಅನ್ನೋದಾದ್ರೆ ಅಷ್ಟು ಮೇಲಿಂದ ಹಾಕೋದಕ್ಕೆ ನಿಮ್ಮ ಮನಸ್ಸಿಗೆ ಯಾವ ರೀತಿಯಲ್ಲೂ ಕೂಡ ಬಹಳ ದೊಡ್ಡ ಒಂದು ಪ್ರಶ್ನೆ ಎದ್ದು ಅಯ್ಯೋ ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಬರೋದು. ಅವ್ರು ಪರ್ಷಿಯಾದಲ್ಲಿ ನಡೀತಾ ಇದ್ದ ಒಂದು ಯುದ್ಧದ ಸಂದರ್ಭದಲ್ಲಿ ಹೇಳಿದ್ದಾರೆ, ಅಂದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಒಂದು ವಾದವನ್ನು ಹೂಡ್ತೀರಿ. ಭಗವದ್ಗೀತೆನೂ ಒಂದು ವಾದವನ್ನು ಹೂಡಿದೆ. ಏನು ಮುಖ್ಯವಾಗಿ ಅದರ ಸಂದೇಶ ನೋಡಿ, ಸ್ಥಿತಪ್ರಜ್ಞನ ಲಕ್ಷಣ ಹೇಳಿದೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತದೀಹಿ ಕಿಂ ಪ್ರಭಾಷೇತ ಕಿಂ ಆಸೀತ ವ್ರಜೇತ ಕಿಂ ದುಃಖೇಶು ಅನುದ್ವಿಗ್ನ ಮನಃ. ಯಾವ ರೀತಿಯಲ್ಲೂ ಕೂಡ ನಿಮಗೆ ದುಃಖ ಆದಾಗ ಅದಕ್ಕೆ ನೀವು ನಿಮ್ಮನ್ನು ಒಡ್ಡುಕೊಂಡು ಹತಾಶರಾಗಬೇಡಿ. ಇದು ಒಂದು ಉಪದೇಶ ವಾಕ್ಯವಾಗಿ ಸರಿ. ಆದರೆ ಸಮಾಜದಲ್ಲಿರ್ತಕ್ಕಂಥ ಸಂಘರ್ಷಕ್ಕೆ ಇದೇನಾದ್ರೂ ಉತ್ತರ ಕೊಡುತ್ತಾ? ಅರ್ಜುನ ಎತ್ತಾ ಇರ್ತಕ್ಕಂಥ ಪ್ರಶ್ನೆ ಇಲ್ಲಿ ಇರ್ತಕ್ಕಂಥ ಏರುಪೇರುಗಳು ಏನೆಲ್ಲ ಅನಾಹುತಗಳಾಗಬಹುದು, ಅದಕ್ಕೆ ವ್ಯಾವಹಾರಿಕವಾಗಿ ಉತ್ತರ ಕೊಡೋದ್ರ ಬದಲು ನಿಮ್ಮ ಮನಸ್ಸನ್ನು ಬೇರೆ ಕಡೆ ತಿರುಗಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಒಂದು ರೀತಿಯಲ್ಲಿ ಭಗವದ್ಗೀತೆ ನಿಮ್ಮ ಮನಸ್ಸನ್ನು ಆಕ್ರಮಿಸ್ತಕ್ಕಂಥ ಒಂದು ಚಾತುರ್ಯವನ್ನು ತೋರಿಸುತ್ತೆ. ವಾದ ಮಾಡಿಬಿಟ್ಟಲ್ಲ, ಐತಿಹ್ಯಗಳನ್ನು ನಿರ್ಮಾಣ ಮಾಡೋದ್ರಿಂದ ಯಾವುದೇ ಐತಿಹ್ಯ ಇದ್ರೂ ಅದನ್ನು ನೀವು ಪ್ರಯೋಗಾತ್ಮಕವಾಗಿ ನೋಡಿ ಇದರ ಸತ್ಯಾಂಶ ಏನು ಅನ್ನೋದನ್ನ ನಿರ್ಧಾರ ಮಾಡಿ ಇದು ನಾನು ಸಾಮಾಜಿಕವಾಗಿ ಅನುಸರಿಸಬೇಕಾದಂಥ ಮಾರ್ಗವೇ ಅಲ್ಲವೇ ಅಂತ ತಿಳ್ಕೋಬೇಕು. ಸರ್, ಈಗ ಇನ್ನೊಂದು ಈ ಭಗವದ್ಗೀತೆ ಬಗ್ಗೆ ಒಂದು ಮಾತಿದೆ. ಈ ಭಗವದ್ಗೀತೆ ಒಳಗಡೆ ಬೇರೆ ಬೇರೆ ಚಿಂತನೆಗಳು, ಉದಾಹರಣೆಗೆ ಸಾಂಖ್ಯ ತತ್ವದ ಚಿಂತನೆಗಳಿರ್ಬೋದು, ಬೌದ್ಧ ತತ್ವದ ಚಿಂತನೆಗಳಿರ್ಬೋದು, ಇವೆಲ್ಲ ಸೇರ್ಕೊಂಡಿದ್ದಾವೆ. ಇದೆಲ್ಲದನ್ನು ಎಲ್ಲಾ ವೈರುಧ್ಯಗಳಿರುವಂತ ಫಿಲಾಸಫಿಗಳು ಸೇರಿರುವಂತ ಒಂದು ಗ್ರಂಥ. ಇದು ಬಹಳ ಹೆಚ್ಚು ಅಂತಂದ್ರೆ ಮೀಮಾಂಸಾ ಒಂದಿದೆ ಅಂತ ಕಾಣುತ್ತದೆ. ಪೂರ್ವ ಮೀಮಾಂಸಾ ಅಂತ ಒಂದಿದೆ ನಮ್ಮಲ್ಲಿ. ಯಜ್ಞ ಮಾಡಿಬಿಟ್ರೆ ಏನೇನೆಲ್ಲ ಸಾಧಿಸ್ಬೋದು ನೀವು ಇತ್ಯಾದಿಗಳನ್ನ. ಸ್ವರ್ಗ ಬೇಕಾ? ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ. ನೀವು ಜ್ಯೋತಿಷ್ಠೋಮ ಯಜ್ಞ ಮಾಡೋದು ಸ್ವರ್ಗಕ್ಕೆ ಹೋಗ್ತೀರಿ. ಅದಕ್ಕೆ ನೀವು ಯಾವ ರೀತಿಯಲ್ಲೂ ಕೂಡ ಒಂದು ಪುರಾವೆಯನ್ನು ಕೊಟ್ಟು ವಾದ ಮಂಡಿಸಿ ಇದು ಹೀಗೆ ಇರಬೇಕು ಅಂತ ಹೇಳುವಂಥ ಸಾಧ್ಯತೆ ಇಲ್ಲ. ಆದರೆ ನಿಮ್ಮ ಮನಸ್ಸನ್ನು ಆಕ್ರಮಣ ಮಾಡಿಕೊಂಡು ಇಂಥದ್ದೆಲ್ಲ ಇದು ಮಾಡಿದ್ರೆ ಹಾಗಾಗುತ್ತೆ, ಇನ್ನೊಂದಾಗುತ್ತೆ, ಮತ್ತೊಂದಾಗುತ್ತೆ, ಭಯದ ವಾತಾವರಣದಲ್ಲಿ ನಿಮ್ಮನ್ನು ಇಟ್ಟು ನೀವು ಸಂಪೂರ್ಣವಾಗಿ ಅಶಕ್ತರು. ಇದನ್ನು ಯಾವ ರೀತಿಯಲ್ಲೂ ಕೂಡ ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲದಲೇ ಇರುವಂಥ ಪರಿಸ್ಥಿತಿ ಇದೆ. ಅದನ್ನು ನೀವು ಮನಸ್ಸನ್ನು ನೀವು ಒಂದು ರೀತಿಯಲ್ಲಿ ಕಠಿಣವಾಗಿ ಅದನ್ನು ತರಬೇತಿ ಕೊಟ್ಟು ಅದನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿ. ಭಗವದ್ಗೀತೆಯ ಒಂದೊಂದು ಅಧ್ಯಾಯದಲ್ಲೂ ಕೂಡ ಒಂದೊಂದು ರೀತಿಯ ದೃಷ್ಟಿಕೋನವನ್ನು ಕೊಡ್ತಾ ಬಂದು, ಇವಾಗ ನೀವು ಹೇಳಿದ್ರಿ ಸಾಂಖ್ಯ ತತ್ವವನ್ನು ಯಥಾವತ್ತಾಗಿ ಭಗವದ್ಗೀತೆ ಏನು ಅಂಗೀಕರಿಸಿಲ್ಲ. ಯಾವುದೇ ಒಂದು ದಾರ್ಶನಿಕ ಪ್ರಮೇಯವನ್ನು ಭಗವದ್ಗೀತೆ ಆ ಗ್ರಾಂಥಿಕವಾಗಿ ಏನಿದೆಯೋ ಅದನ್ನ ಹಾಗೆ ಇಟ್ಕೊಂಡಿದೆ ಅಂತಿಲ್ಲ. ತನಗೆ ಬೇಕಾದಂಥ ರೀತಿಯಲ್ಲಿ ಪರಿವರ್ತನೆ ಮಾಡ್ಕೊಂಡು ಹೋದ ಅತ್ಯಂತ ಶ್ರೇಷ್ಠವಾದ ಕಾವ್ಯಮಯವಾದಂಥ ಭಾಗಗಳು ಭಗವದ್ಗೀತೆಯಲ್ಲಿ ಇದೆ. ಸ್ಥಿತಪ್ರಜ್ಞನ ಬಗ್ಗೆ ಹೇಳಿದ್ನಲ್ಲ, ಸೊಗಸಾಗಿದೆ ಇದು. ನಾವೆಲ್ಲರೂ ಕೂಡ ಸ್ಥಿತಪ್ರಜ್ಞರಾದರೆ ಸಂಪೂರ್ಣವಾಗಿ ಅದಕ್ಕೆ ನಾವು ಯಾರೇ ಆಗಲಿ ಸ್ವಾಗತ ನೀಡ್ತೀವಿ. ಯಾರೂ ಅದರ ವಿರುದ್ಧ ಇರೋದಿಲ್ಲ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ನಿಮ್ಮ ಮನಸ್ಸು ಯಾವತ್ತು ನೀವು ನಿಗ್ರಹಿಸೋದಕ್ಕೆ ಸಾಧ್ಯವಾಗುತ್ತೋ ಮನಸ್ಸನ್ನು, ಆಗ ನಿಮ್ಮ ಇಡೀ ಜೀವನ ಕ್ರಮ, ವ್ಯಕ್ತಿತ್ವದ ಸ್ವಭಾವ ಇತ್ಯಾದಿಗಳೆಲ್ಲ ಆಗಿರ್ಬೋದು. ಯಾವುದರ ಬಗ್ಗೆ ಬೇರೆಯವರಿಗೆಲ್ಲ ಅತ್ಯಂತ ಹೆಚ್ಚಿನ ಆಕಾಂಕ್ಷೆ ಇದೆ ಅದನ್ನು ಪಡಿಬೇಕು ಅಂತ, ಅದನ್ನು ಬೆಳಕು ಅಂತ ಕರೆಯೋದಾದ್ರೆ ನಿಮಗೆ ಅದೇ ಕತ್ಲಾಗಿ ಕಾಣುತ್ತೆ.
ಯಾರಿಗೋ ಒಂದು ಆಮಿಷವನ್ನು ಒಡ್ಡಿ ಇಂಥದ್ದು ಮಾಡಬೇಕು ಅಂತ ಆಮಿಷಕ್ಕೆ ಬಲಿಯಾಗಬೇಡ. ಬಹಳ ಕಾವ್ಯಮಯವಾಗಿರ್ತಕ್ಕಂಥ ಭಾಗಗಳಿವೆ ಭಗವದ್ಗೀತೆ. ಆದರೆ ಅದರ ಸಂದೇಶ ಏನು? ಇವಾಗಲೇ ಚಾತುರ್ವರ್ಣ್ಯಂ ಹೇಳಿದ್ರೆ, ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣ ಕರ್ಮ ವಿಭಾಗಶಃ. ಯಾವ ಗುಣ? ಒಳ್ಳೆಯವನು ಕೆಟ್ಟವನು ಅಂತ. ಒಳ್ಳೆಯವನು ಕೆಟ್ಟವನು ಅಂತ ಹಾಗಾದ್ರೆ ಯಾರು ಮಾಡಿದ್ ನಮ್ಮನ್ನ? ನಾವೇ ಒಳ್ಳೆಯವರಾದ್ವು ಅಥವಾ ಕೆಟ್ಟವರಾದ್ವಾ, ಅಥವಾ ಯಾರೋ ನನ್ನ ಸೃಷ್ಟಿ ಮಾಡಿದ್ರೆ? ಹಾಗೆ ಸೃಷ್ಟಿ ಮಾಡಿದವನಿಗೆ ಅಷ್ಟು ತಿಳುವಳಿಕೆ ಇರೋದು ಬೇಡವಾ ನನ್ನಲ್ಲಿ ಯಾವ ಗುಣ ಇರಬೇಕು ಅನ್ನೋದು? ಅದೇ ಸಮಾಜದಲ್ಲಿ ಏರುಪೇರು ಏನಿದೆ ನಮ್ಮ ವ್ಯವಸ್ಥೆಯಲ್ಲಿ, ಹೇಗೆ ನೋಡ್ಬಂತು ಇತ್ಯಾದಿ ಪ್ರಶ್ನೆಗಳಿವೆ. ಪುರುಷ ಸೂಕ್ತ ಋಗ್ವೇದದ ಕಾಲದಲ್ಲೇನೆ ಆ ರೀತಿಯ ಒಂದು ವಿಭಜನೆಯನ್ನ ಸೃಷ್ಟಿಯ ಕಾಲದಲ್ಲೇ ಮಾಡಲಾಯಿತು ಅನ್ನೋ ಅರ್ಥ ಬರುವಂಥ ರೀತಿಯಲ್ಲಿ ಪ್ರತಿಪಾದನೆ ಮಾಡಲಾಗಿದೆ. ಅಂದ್ರೆ ಈ ಏರುಪೇರು ಇರತಕ್ಕಂಥ ಸಮಾಜದಲ್ಲಿ ಅದನ್ನು ಪ್ರಶ್ನೆ ಮಾಡೋರಿದ್ದೇ ಇರ್ತಾರೆ. ಹೌದು. ಆ ಪ್ರಶ್ನೆ ಮಾಡುವವರಿಗೆ ನೀವು ಯಾವುದಾದ್ರೂ ರೀತಿಯಲ್ಲಿ ಒಂದು ಸಮಜಾಯಿಷಿ ನೀಡಬೇಕು. ಭಗವದ್ಗೀತೆ ಒಂದು ದೊಡ್ಡ ಅಸ್ತ್ರ, ಸಮಜಾಯಿಷಿ ಕೊಡೋದಕ್ಕಿರತಕ್ಕಂಥ ಅಸ್ತ್ರ. ನಿಮ್ಮ ಮನಸ್ಸನ್ನು ಆಕ್ರಮಿಸಿ ನೀನು ಪ್ರಶ್ನೆ ಮಾಡೋದು ನಿಲ್ಸು. ನೋಡಿ, ಭಗವದ್ಗೀತೆಯಲ್ಲಿ ಎಷ್ಟೊಂದೆಲ್ಲ ಪ್ರಶ್ನೆಗಳು ಬರುತ್ತೆ. ಹೌದು. ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದ್ರ ಬದಲು ಪ್ರಶ್ನೆ ಮಾಡೋದು ನಿಲ್ಸಪ್ಪ ಅಂತ ಹೇಳಿ ಉಪದೇಶ ಕೊಡುವಂಥದ್ದು. ಅವನ ಕಡೆಗೆ ಕರಿಷ್ಯೇ ವಚನಂತವ ಅಂತ ಹೇಳ್ಬಿಡ್ಬೇಕು ಅರ್ಜುನ. ನೀನ್ ಹೇಳ್ದಂಗೆ ಮಾಡ್ತೀನಪ್ಪ. ಕೊನೆಗೆ ಅದೇ ಆಗೋದು. ಸಮಾಜದಲ್ಲಿ ನೀನ್ ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಅನ್ನತಕ್ಕಂಥ ಅವರನ್ನು ಬೆಳೆಸಬೇಕು ಅನ್ನೋ ಒಂದು ಕೆಲಸ ಮಾಡೋದಕ್ಕೆ ಭಗವದ್ಗೀತೆ ಒಂದು ಪ್ರಬಲವಾದಂಥ ಅಸ್ತ್ರವಾಗಿ ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಅದರಲ್ಲಿರೋ ಮೌಲಿಕತೆಯನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ. ಯಾವುದೋ ಒಂದು ಚಿಂತನೆ ಇದೆ ಅಂತ ಇಟ್ಕೊಳ್ಳಿ, ಯಾರದ್ದೇ ಚಿಂತನೆ ಇರ್ಬೋದು, ಅದನ್ನು ನೀವು ವಿಶ್ಲೇಷಣೆ ಮಾಡಿ ಇದರಲ್ಲಿ ಅಂಗೀಕಾರ ಆಗುವುದು ಯಾವುದು, ನಾವು ಅದನ್ನು ಬಿಟ್ಕೊಡ್ಬೇಕು ಅನ್ನೋದು ಯಾವುದು, ನೀವು ತೀರ್ಮಾನ ಮಾಡಬೇಕಾಗ್ತದೆ. ಭಗವದ್ಗೀತೆ ಏನು ಮಾಡುತ್ತೆ ಅಂತಂದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತೀನಿ ನಾನು ಅಂತ ಹೊರಡುತ್ತೆ. ಇವತ್ತು ಕೂಡ ನಾವು ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನೇನು ಕೊಟ್ಕೊಂಡಿಲ್ಲ, ಸದ್ಯದಲ್ಲಿ ಕೊಡೋ ಸಾಧ್ಯತೆಯೂ ಇಲ್ಲ. ಯಾತಕ್ಕಿದೆ ನಮ್ಮಲ್ಲಿ ಈ ಒಂದು ವಿಭಜನೆ? ನನ್ನನ್ನು ಯಾವ ರೀತಿಯಲ್ಲಿ ಸಮಾಜ ಕಾಣುತ್ತೋ ಅದೇ ರೀತಿಯಲ್ಲಿ ಎಲ್ಲರನ್ನೂ ಕಾಣಬೇಕು ಅನ್ನತಕ್ಕಂಥ ಒಂದು ಇಚ್ಛೆ ನಮಗೆಲ್ಲ ಇದ್ದೇ ಇರುತ್ತೆ. ನಾನು ಯಾವ ನದಿಯಲ್ಲಿ ನೀರು ಮುಟ್ಟಿ ಕುಡಿತೀನೋ ಅದರಲ್ಲಿ ಎಲ್ಲರೂ ಕುಡಿಯೋ ಹಾಗಿರ್ಬೇಕು ಅಂತಕ್ಕಂಥ ನನ್ನ ಆಶೆ. ಅದು ಅಂತ ಆಶೆ ಇಟ್ಕೊಂಡಿಲ್ದಲ್ಲೇ ಇರುವಾಗ ಅದನ್ನು ಪ್ರಶ್ನೆ ಮಾಡೋರಿಗೆ ನೀನು ಪ್ರಶ್ನೆ ಮಾಡಬೇಡಪ್ಪ, ಇದು ಭಗವಂತ ಮಾಡಿರೋದು ಅಂತ. ಭಗವಂತ ಹೀಗೆ ಯಾಕೆ ಮಾಡಬೇಕಾಗಿತ್ತು ಅಂದರೆ, ಒಂದು ರೀತಿಯಲ್ಲಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ನೋಡಿ, ಡಿಸಾರ್ಮಿಂಗ್ ಯುವರ್ ಅಪೋನೆಂಟ್ ಅಂತ. ನಿಶಸ್ತ್ರಗೊಳಿಸ್ಬಿಡ್ಬೇಕು ಅವನು. ಅವನ ಮನಸ್ಸನ್ನು ನೀವು ಎಷ್ಟರ ಮಟ್ಟಿಗೆ ಆಕ್ರಮಣ ಮಾಡಬೇಕು ಅಂತಂದರೆ ಕಡೆಯಲ್ಲಿ ಅವನ ನೀನು ಹೇಳಿದ್ದೆಲ್ಲ ಬಹಳ ಸೊಗಸಾಗಿದೆಯಪ್ಪ, ನಾನು ಅದನ್ನು ಒಪ್ಪೋತೀನಿ ಅನ್ನೋ ಒಂದು ದೃಷ್ಟಿಕೋನವನ್ನು ಅವನಲ್ಲಿ ಸೃಜಿಸೋ ಹಾಗೆ ಮಾಡಬೇಕು. ಈ ಬುದ್ಧಿವಂತಿಕೆಯನ್ನು ಬಹಳ ಸೊಗಸಾಗಿ ಮಾಡುತ್ತೆ ಭಗವದ್ಗೀತೆ.